ಕುಖ್ಯಾತ ರೌಡಿ ಶೀಟರ್ ರೇವಾ ಭಾಗಿಯಾಗಿರುವಂತ ರೇವಂತ್ ಕೊಲೆ ಕೇಸಿನ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೆ. ಇದರಲ್ಲಿ ಈ ಕೇಸಿನ ಪ್ರಮುಖ ಸಾಕ್ಷಿದಾರ ಶ್ರೀನಿವಾಸ್ ಅವರು ಸುವರ್ಣ ನ್ಯೂಸ್ನ ಮುಂದೆ ಅಲವತ್ತುಕೊಂಡಿದ್ದನ್ನು ನೀವು ಗಮನಿಸಿದ್ರಿ. ನನಗೆ ಪ್ರಾಣ ಬೆದರಿಕೆ ಇದೆ, ವರ್ತೂರು ಪೊಲೀಸರ ಬಳಿ ಹೋಗಿ ನನಗೆ ರಕ್ಷಣೆ ಕೊಡಿ ಅಂತ ಕೇಳಿದ್ರು ಕೂಡ ಏನೂ ಮಾಡ್ತಿಲ್ಲ ಪೊಲೀಸರು ಅಂತ. ಬೆಂಗಳೂರು ಪೊಲೀಸರ ಸೂಚನೆಯಂತೆ ಎಲ್ಲವೂ ನಡೀತಿದೆಯಾ ಅಂತ ಇಲ್ಲಿ ಪ್ರಶ್ನೆ ಇರುವುದು. ರೇವಂತ್ ಕೊಲೆಯಾದ ರೀತಿಯಲ್ಲೇ ಶ್ರೀನಿವಾಸು ಸಾಯ್ಲಿ ಅಂತ ಬಯಸಿದ್ದಾರ ಪೊಲೀಸರು? ಈ ಕೇಸಿನ ಪ್ರತ್ಯಕ್ಷದರ್ಶಿ ಸತ್ತು ಹೋದ್ರೆ, ಕೊಲೆಯಾದ್ರೆ ಈ ಕೇಸಲ್ಲಿ ರೇವಾಗೆ ರಿಲೀಫ್ ಆಗತ್ತೆ ಅಂತ ಪೊಲೀಸರು ಭಾವಿಸಿದ್ದಾರಾ ಅನ್ನೋ ಅನುಮಾನವೊಂದು ಮೂಡ್ತಾ ಇದೆ ಇಲ್ಲಿ. ಇಲ್ಲ ಅಂತಾದ್ರೆ ಶ್ರೀನಿವಾಸ್ ಪದೇ ಪದೇ ಕೇಸ್ ಕೊಟ್ಟರು ಕೂಡ, ದೂರು ಕೊಟ್ಟರು ಕೂಡ ಯಾಕೆ ಪೊಲೀಸರು ಕ್ರಮ ಕೈಗೊಳ್ತಾ ಇಲ್ಲ? ರೌಡಿ ಶೀಟರ್ ರೇವಾ ಎಸೆಯುವಂತ ದುಡ್ಡಿಗೆ ವರ್ತೂರು ಪೊಲೀಸರು ಕುಣಿತಾ ಇದ್ದಾರಾ? ಹಂಗಿದ್ರೆ ಆ ದುಡ್ಡಿನ ಆಸೆಗೋಸ್ಕರ ಈ ರೀತಿ ವರ್ತಿಸ್ತಾ ಇದ್ದಾರಾ ಪೊಲೀಸರು? ವರ್ತೂರಿನ ಇನ್ಸ್ಪೆಕ್ಟರ್ ಯೋಗಾನಂದ್ ಸೋನಾರ್ ವಿರುದ್ಧ ನೇರ ಆರೋಪವನ್ನ ಈಗ ಶ್ರೀನಿವಾಸ್ ಅವರು ಮಾಡ್ತಾ ಇರೋದು. ಇಲ್ಲ ಅಂತಾದ್ರೆ ಒಂದು ಕೊಲೆ ಕೇಸಿನ ಪ್ರತ್ಯಕ್ಷದರ್ಶಿಗೆ ರಕ್ಷಣೆ ಕೊಡುವಂತ ಜವಾಬ್ದಾರಿ ಹೊತ್ತವರು ತಲೆನೇ ಕೆಡಿಸ್ಕೊಳ್ತಿಲ್ಲ ಅಂತಂದ್ರೆ ಏನರ್ಥ? ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಕ್ರೈಮ್ ಬ್ಯೂರೋ ಮುಖ್ಯಸ್ಥ ರವಿ ನೇರ ಸಂಪರ್ಕದಲ್ಲಿ. ರವಿ, ಈ ಸುದ್ದಿಯನ್ನು ನೋಡ್ತಾ ಇದ್ರೆ ನನಗನಿಸ್ತಾ ಇರೋದು ವರ್ತೂರಿನ ಪೊಲೀಸರು ಸಮವಸ್ತ್ರ ಹಾಕಿ ರೌಡಿ ಶೀಟರ್ ಮನೆಯ ಜೀತ ಮಾಡ್ತಿದ್ದಾರಾ ಅಂತ. ಖಂಡಿತವಾಗಿ ರಕ್ಷತೆ. ಯಾಕಂದರೆ ಬೆಂಗಳೂರು ಪೊಲೀಸರ ಇವತ್ತಿನ ಸ್ಥಿತಿ ಏನಿದೆ ಅದಕ್ಕೆ ನಮ್ಮ ಸರ್ಕಾರಗಳ ನಡೆ ಕೂಡ ಕಾರಣ ಅನ್ಬೋದು. ಯಾಕಂದರೆ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿಗಳನ್ನ ಒಂದು ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗಬೇಕು ಅಂದರೆ ಶಿಫಾರಸುಗಳು ಬೇಕು, ಮಿನಿಟ್ ಬೇಕು, ಜೊತೆಗೆ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಕೊಟ್ಟರೆ ಮಾತ್ರ ವರ್ಗಾವಣೆ ಮಾಡಿ ಕೊಡ್ತಾರೆ ಅನ್ನುವಂತಹ ಏನು ಸತ್ಯ ಏನಿದೆ, ಇದು ನಿಲ್ಲುವವರೆಗೂ ಇಂತಹ ದಂಧೆಗಳು ನಿರಂತರ. ಈಗ ನೋಡಿ, ಯೋಗಾನಂದ್ ಅನ್ನುವಂತಹ ಒಬ್ಬ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ, ಆ ಭಾಗದಲ್ಲಿ ನಡೆಯುತ್ತಿರುವಂತಹ ಎಲ್ಲ ರೌಡಿ ಆ್ಯಕ್ಟಿವಿಟೀಸು ಆತನಿಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ. ರೇವಂತ್ ಅನ್ನುವಂತಹ ಯುವಕ ಕೊಲೆ ಆಗುವ ಮುನ್ನ ಒಂದಷ್ಟು ಆಡಿಯೋಗಳನ್ನು, ವಿಡಿಯೋಗಳನ್ನು, ಅಂದರೆ ನನ್ನನ್ನು ಇಂಥವರೇ ಕೊಲೆ ಮಾಡ್ತಾರೆ, ನನ್ನನ್ನು ಇಂಥ ಗಾಡಿಯಲ್ಲಿ ಫಾಲೋ ಮಾಡ್ತಿದ್ದಾರೆ ಅನ್ನುವಂತಹ ಸಂದೇಶಗಳನ್ನು ವರ್ತೂರು ಪೊಲೀಸರಿಗೆ ಕಳಿಸಿರ್ತಾರೆ. ಹಾಗಾದರೆ ಆ ಸಿಬ್ಬಂದಿ ಏನು ಮಾಡಿದ್ರು? ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಅಥವಾ ಆ ಸಿಬ್ಬಂದಿಗೆ ಗೊತ್ತಿದ್ದು ಈ ಕೊಲೆ ನಡೀಲಿ ಅಂತೇಳಿ ಕಾಯ್ತಾ ಇದ್ರಾ? ಸೊ ಈಗ ಇಂತಹ ಪ್ರಶ್ನೆಗಳು ಉಂಟಾಗ್ತವೆ. ಜೊತೆಗೆ ಆ ಕೊಲೆಗೆ ಆ ಪ್ರಕರಣದಲ್ಲಿ ರಾಜಿ ಮಾಡ್ಕೊಳ್ಳಿ ಅಂತೇಳಿ ಕರ್ಕೊಂಡೋದಂತಹ ಶ್ರೀನಿವಾಸ್ ಅನ್ನುವಂತಹ ವ್ಯಕ್ತಿಯನ್ನು ಇವರು ಮತ್ತೆ ಅಂದರೆ ಅದೇ ಟೀಮು ಕೊಲೆ ಮಾಡಲು ಮುಂದಾಗ್ತಾರೆ. ಕಳೆದ 3 ಬಾರಿ, ಅಂದರೆ ಕಳೆದ 20 ದಿವಸಗಳ ಅವಧಿಯಲ್ಲಿ 3 ಬಾರಿ ಆ ರೌಡಿ ಶೀಟರ್ ರೇವಂತ್ ಏನಿದ್ದಾರೆ ಆತನ ತಂಡ ಈ ಪ್ರತ್ಯಕ್ಷದರ್ಶಿಯಾದಂತಹ ಶ್ರೀನಿವಾಸನ್ನು ಮುಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಬಹುಶಃ ಬಿಕ್ಲು ಶಿವ ಏನು ಬದುಕಿದ್ದಾಗ ಸಾಕಷ್ಟು ಕಡೆಗಳಲ್ಲಿ ಒಂದಷ್ಟು ಕಂಪ್ಲೇಂಟ್ಗಳನ್ನು ಕೊಟ್ಟ, ನನ್ನ ಮೇಲೆ ಇಂಥವರಿಂದನೇ ಅಟ್ಯಾಕ್ ಆಗುತ್ತೆ, ಹತ್ಯೆ ಆಗುತ್ತೆ ಅಂತೇಳಿ ಮನವಿ ಮಾಡಿಕೊಂಡ್ರು ಕೂಡ ಪೊಲೀಸರು ಯಾರೂ ಕೇರನ್ನು ಮಾಡಲಿಲ್ಲ. ಸೊ ಎಕ್ಸಾಕ್ಟ್ಲಿ ಇದೇ ಪ್ರಕರಣದಲ್ಲೂ ಕೂಡ ಈ ಪ್ರತ್ಯಕ್ಷದರ್ಶಿಯನ್ನು ಮುಗಿಸಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ನ್ಯಾಯಾಲಯಗಳಲ್ಲಿ ಯಾವುದೇ ಸಾಕ್ಷಿಗಳು ಹೋಗೋದಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಪೊಲೀಸರು ಸುಮ್ಮನೆ ಇದ್ದಾರೆ. ಯಾಕಂದರೆ ಭಾರತದಲ್ಲಿ ನ್ಯಾಯಾಲಯಗಳಲ್ಲಿ ಕ್ರೈಮ್ ರೇಟ್, ಅಂದರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಕೊಲೆ ಪ್ರಕರಣಗಳಲ್ಲಿ ಪ್ರಮುಖ ಸಾಕ್ಷಿದಾರರಿದ್ದರು, CCTVಗಳಿದ್ರು, ಟೆಕ್ನಿಕಲ್ ಎವಿಡೆನ್ಸ್ ಇದ್ದರೂ ಕೂಡ ನ್ಯಾಯಾಲಯಕ್ಕೆ ಬಂದು ಇಂಥವರೇ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಹೇಳಿಕೆಗಳನ್ನು ಕೊಟ್ಟರೂ ಕೂಡ 87% ಅಕ್ಯೂಸಲ್ ರೇಟ್ ಇದೆ. ಅಂದರೆ 87 ಪ್ರಕರಣಗಳು ಖುಲಾಸೆ ಆಗ್ತವೆ. ಅಂದರೆ ಇಂತಹ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಸೊ ಇಂತಹ ವ್ಯವಸ್ಥೆ ಯಾಕಾಗುತ್ತೆ ಅಂದರೆ ಪೊಲೀಸರ ಸರಿಯಾದಂತಹ ಮಹಜರು ಮಾಡಲ್ಲ, CRPC ಲೂಪೋಲ್ಸ್ ಇದ್ದಾವೆ, ಅವೆಲ್ಲವೂ ಕೂಡ ಇಲ್ಲಿ ಈ ಪ್ರಕರಣದಲ್ಲಿ ಎದ್ದು ಕಾಣಿಸುತ್ತೆ. ಯಾಕಂದರೆ ಕೊಲೆ ಮಾಡಿದಂತಹ ವ್ಯಕ್ತಿಗಳು ನೇರವಾಗಿ ರೇವಾ ಇರುವಂತಹ ಫ್ಲ್ಯಾಟ್ ಒಳಗಡೆ ಹೋಗಿ ಸ್ನಾನ ಮಾಡ್ತಾರೆ. ಆ ಫ್ಲ್ಯಾಟ್ ಒಳಗಡೆ ಹೋಗಿ ಮಹಜರ್ ಮಾಡಲ್ಲ, ಹೊರಗಡೆ ನಿಂತ್ಕೊಂಡು ಮಹಜರ್ ಮಾಡ್ತಾರೆ. ಅಂದರೆ ಒಳಗಡೆ ಹೋದರೆ ಏನಾದ್ರು ಸಾಕ್ಷಿ ಸಿಗುತ್ತಾ ಅನ್ನುವಂತಹ ಅನುಮಾನ ಕೂಡ ಪೊಲೀಸರಿಗೆ ಸಹಜವಾಗಿ ವ್ಯಕ್ತವಾದಂತಹ ಅನುಮಾನ. ಅಂದರೆ ಒಳಗಡೆ ಹೋದರೆ ಸಾಕ್ಷಿ ಸಿಕ್ಕೇ ಸಿಗುತ್ತೆ, ಆಗ ಪ್ರಕರಣ ಸ್ಟ್ರಾಂಗ್ ಆಗುತ್ತೆ. ಸೊ ಈ ಪ್ರಕರಣದಲ್ಲಿ ರೇವಾಗಿ ಸಪೋರ್ಟ್ ಮಾಡಿದಂತಹ ಒಂದಷ್ಟು ಏನು ಪುಡಿ ರೌಡಿಗಳಿದ್ದಾರೆ, ಅವರು ಯಾರನ್ನೂ ಕೂಡ ಸಪೋರ್ಟ್ ಮಾಡಿಲ್ಲ. ಮುಖ್ಯವಾದಂತಹ ಅಂಶ ಅಂದರೆ ಈ ಕೊಲೆ ನಡೆದ ಬಳಿಕ ಸುಮಾರು 6 ಕೋಟಿ ರೂಪಾಯಿಯಷ್ಟು ಏನು ಒಂದು ನಿವೇಶನ ಇದೆ. ಆ ನಿವೇಶನ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಯ ಪತ್ನಿಯ ಹೆಸರಿಗೆ ವರ್ಗಾವಣೆ ಆಗುತ್ತೆ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್, ಈ ಕೊಲೆ ನಡೆಯುತ್ತೆ ಅನ್ನೋದು ಪೊಲೀಸರಿಗೆ ಮೊದಲನೇ ಗೊತ್ತು. ಮತ್ತು ಈಗ ಮತ್ತೊಂದು ಕೊಲೆಗೂ ಕೂಡ ಏನು ಸ್ಕೆಚ್ ಹಾಕಿದ್ದಾರೆ, ಆ ಕೊಲೆಯ ಮುನ್ಸೂಚನೆ ಕೂಡ ಪೊಲೀಸರಿಗೆ ಇವತ್ತಿಗೂ ಕೂಡ ಇದೆ.
ಇದನ್ನೆಲ್ಲವೂ ಕೂಡ ತಡಿಬೇಕಾದ್ರೆ ಸದ್ಯ ಬೆಂಗಳೂರು ಪೊಲೀಸರಿಂದ ಈ ಪ್ರಕರಣ ಹೊರಗಡೆ ಹೋಗಬೇಕಾಗತ್ತೆ, ಐದರ್ CIDಗಾದರೂ ಹೋಗಬೇಕಾಗತ್ತೆ ಅಥವಾ CBIಗಾದರೂ ಹೋದರೆ ಮಾತ್ರ ಆಗುತ್ತೆ. ಸೊ ಜೊತೆಗೆ CCB ಪೊಲೀಸರು ಕೂಡ ಏನು ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಉಂಟಾಗುತ್ತೆ. ಯಾಕಂದರೆ ರೌಡಿ ಆ್ಯಕ್ಟಿವಿಟೀಸ್ ಮೇಲೆ ಒಬ್ಬ ACP ಕೂಡ ಇರುವಂಥದ್ದು, ಅವರು ರೌಡಿ ಶೀಟರ್ಗಳ ಮೇಲೆ ಏನು ಕ್ರಮ ಕೈಗೊಳ್ತಿದ್ದಾರೆ? ಹಿಂಗೆ ಅಟ್ಯಾಕ್ ಆಗುತ್ತೆ ಅಂತ ಗೊತ್ತು, ಇಂತಹ ಡೇಟಲ್ಲಿ ಮರ್ಡರ್ ಆಗುತ್ತೆ ಅಂತ ಗೊತ್ತು, ಇಂತಹ ಡೇಟಲ್ಲಿ 307 ಆಗುತ್ತೆ ಅಂತ ಗೊತ್ತು. ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಪೊಲೀಸರು ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆ ಮತ್ತು ಬೆಂಗಳೂರಿನ ರೌಡಿ ಶೀಟರ್ಗಳ ಜೊತೆ ಯಾವ ಮಟ್ಟದಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಕ್ಷಿತ್, ಥ್ಯಾಂಕ್ ಯು ರವಿ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.